ಫ್ರಿಡ್ಜ್ಗೆ ಗಮ್ ಅಥವಾ ಅಂಟು ಇಲ್ಲದೆ ಆಟಿಕೆಗಳು ಹೇಗೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತವೆ ಅನ್ನೋದು ದೊಡ್ಡ ಮ್ಯಾಜಿಕ್ ಅಲ್ವಾ? ಈ ಡೀಪ್ ಡೈವ್ಗೆ ಸ್ವಾಗತ. ಇದರ ಹಿಂದೆ ಇರೋದೇ ಮ್ಯಾಗ್ನೆಟ್ಗಳ ಅದ್ಭುತ ಶಕ್ತಿ. ಹೌದು ಹೌದು. ಆ ಮ್ಯಾಗ್ನೆಟ್ಗಳು ಅಂದ್ರೆ ಒಂದು ತರಹ ಸೂಪರ್ ಹೀರೋಗಳ ತರಹ. ಖಂಡಿತ. ಕಣ್ಣಿಗೆ ಕಾಣಿಸದೆ ಈ ಶಕ್ತಿಯ ಬಗ್ಗೆ ಕಲಿಯೋದಂದ್ರೆ ತುಂಬಾ ಮಜಾ ಇರುತ್ತೆ. ಹೌದು. ಈ ಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ ಕಲಿಯಲು ಎಕ್ಸ್ಪೆರಿಮೆಂಟ್ಸ್ ಮಾಡೋದೇ ಬೆಸ್ಟ್ ದಾರಿ. ಒಂದು ಉದಾಹರಣೆಗೆ ಮ್ಯಾಗ್ನೆಟಿಕ್ ಗಾರ್ಲೆಂಡ್ ಬಗ್ಗೆ ಹೇಳಬೇಕು ಅಂದ್ರೆ. ಓ, ಮ್ಯಾಗ್ನೆಟಿಕ್ ಗಾರ್ಲೆಂಡ್ ಅಂದ್ರೆ ಹಬ್ಬಕ್ಕೆ ಕಟ್ಟುವ ಹಾರದ ತರಹನಾ? ಹೌದು. ಒಂದು ಮ್ಯಾಗ್ನೆಟ್ಗೆ ಒಂದಾದ ಮೇಲೊಂದು ಪೇಪರ್ ಕ್ಲಿಪ್ಗಳನ್ನು ಅಂಟಿಸ್ತಾ ಹೋದ್ರೆ ಅವು ಗಾಳಿಯಲ್ಲಿ ತೇಲುತ್ತಾ ಒಂದು ಉದ್ದನ ಚೈನ್ ತರಹ ಆಗ್ತವೆ. ವಾವ್! ಯಾವುದೇ ದಾರ ಇಲ್ಲದೆ ಆ ಕ್ಲಿಪ್ಗಳು ಗಾಳಿಯಲ್ಲಿ ನಿಲ್ತವೆ ಅಂದ್ರೆ ನಿಜಕ್ಕೂ ಮ್ಯಾಜಿಕ್ ತರಾನೇ ಇದೆ. ಖಂಡಿತ. ಆಮೇಲೆ ಇನ್ನೊಂದು ಆಟ, ಮೇಜ್ ಮಾಸ್ಟರ್. ಒಂದು ಕಾರ್ಡ್ಬೋರ್ಡ್ ಕೆಳಗಡೆ ಮ್ಯಾಗ್ನೆಟ್ ಇಟ್ಟು ಮೇಲ್ಗಡೆ ಸ್ಟೀಲ್ ಬಾಲ್ ಇಟ್ರೆ ನಾವು ಆ ಸ್ಟೀಲ್ ಬಾಲ್ ಅನ್ನು ಕೈಯಿಂದ ಮುಟ್ಟದೆ ಮ್ಯಾಗ್ನೆಟ್ ಸಹಾಯದಿಂದಲೇ ಮೂವ್ ಮಾಡ್ಬೋದು. ಹಾಗೆ ಫಿಶಿಂಗ್ ಗೇಮ್ ಕೂಡ ಆಡ್ಬೋದು. ಫಿಶಿಂಗ್ ಗೇಮ್ ಅಂದ್ರೆ ಆ ನೀರಿನ ಗ್ಲಾಸ್ ಒಳಗೆ ಕ್ಲಿಪ್ಗಳನ್ನು ಹಾಕಿ ಮ್ಯಾಗ್ನೆಟ್ ಇಂದ ಎಳೆಯೋದು ತಾನೆ? ಎಕ್ಸಾಕ್ಟ್ಲಿ. ದಾರಕ್ಕೆ ಕಟ್ಟಿದ ಮ್ಯಾಗ್ನೆಟ್ ಅನ್ನು ಬಿಟ್ರೆ ಮೀನು ಹಿಡಿದ ಹಾಗೆ ಆ ಕ್ಲಿಪ್ಗಳನ್ನು ಮೇಲೆ ಎಳೆಯಬಹುದು. ಒಂದು ನಿಮಿಷ. ಅಂದ್ರೆ ನೀರಿನ ಮೂಲಕವೂ ಈ ಮ್ಯಾಗ್ನೆಟಿಕ್ ಫೋರ್ಸ್ ಕೆಲಸ ಮಾಡುತ್ತಾ? ಹೌದು ಹೌದು. ನೀರಿದ್ರೂ ಅದರ ಶಕ್ತಿ ಬ್ಲಾಕ್ ಆಗಲ್ಲ. ಓಹೋ, ಇದು ನಿಜಕ್ಕೂ ಆಶ್ಚರ್ಯ. ನಾನು ಮ್ಯಾಗ್ನೆಟ್ ಕಾರ್ಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೂಡ ಕೇಳಿದ್ದೆ. 2 ಆಟಿಕೆ ಕಾರುಗಳಿಗೆ ಮ್ಯಾಗ್ನೆಟ್ ಕಟ್ಟಿ ಹತ್ತಿರ ತಂದ್ರೆ ಅವು ಒಂದಕ್ಕೊಂದು ತಾಗದೆ ದೂರ ಓಡ್ತವೆ ಅಂತ. ಇದು ಹೇಗ್ ಸಾಧ್ಯ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಬರೋದೇ ಮ್ಯಾಗ್ನೆಟ್ ಪೊಲ್ಯಾರಿಟಿ ಅನ್ನೋ ಕಾನ್ಸೆಪ್ಟ್. ಪ್ರತಿಯೊಂದು ಮ್ಯಾಗ್ನೆಟ್ಗೂ 2 ತುದಿಗಳಿರ್ತವೆ. ಸರಿ. ಒಂದು ನಾರ್ತ್ ಪೋಲ್. ಇದನ್ನ ಎನ್ ಅಕ್ಷರದಿಂದ ಅಥವಾ ಬಿಳಿ ಚುಕ್ಕೆ ಇಲ್ಲ ಅಂದ್ರೆ ಕೆಂಪು ಬಣ್ಣದಿಂದ ಗುರುತಿಸ್ತಾರೆ. ಆಹಾ, ಹಾಗಾದ್ರೆ ಇನ್ನೊಂದು ತುದಿ ಯಾವುದು? ಇನ್ನೊಂದು ಸೌತ್ ಪೋಲ್. ಇದನ್ನ ಎಸ್ ಅಕ್ಷರ ಅಥವಾ ನೀಲಿ ಬಣ್ಣದಿಂದ ಗುರುತಿಸ್ತಾರೆ. ಅರ್ಥವಾಯ್ತು. ಒಂದು ವೇಳೆ ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಗುರುತುಗಳೇ ಇಲ್ಲ ಅಂದ್ರೆ ಆ ಮ್ಯಾಗ್ನೆಟ್ ಕಾರ್ಸ್ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತಲ್ವಾ? ಹೌದು. ಒಂದೇ ರೀತಿಯ ತುದಿಗಳು ಅಂದ್ರೆ ಲೈಕ್ 2 ನಾರ್ತ್ ಪೋಲ್ ಹತ್ತಿರ ಬಂದ್ರೆ ಅವು ಜಗಳವಾಡುವ ಮಕ್ಕಳ ತರ ಒಂದಕ್ಕೊಂದು ದೂರ ತಳ್ಳುತ್ತವೆ. ಇದನ್ನೇ ನಾವು ರಿಪಲ್ಷನ್ ಅಂತೀವಿ. ಸರಿ. ಅದೇ ಅನ್ಲೈಕ್ ಪೋಲ್ಸ್ ಬಂದ್ರೆ ಬೆಸ್ಟ್ ಫ್ರೆಂಡ್ಸ್ ತರ ಅಂಟ್ಕೊಳ್ತವೆ. ಆಹಾ. ಈಗ ಈ ಮ್ಯಾಗ್ನೆಟ್ಗಳ ಶಕ್ತಿ ಯಾವತ್ತೂ ಕಮ್ಮಿ ಆಗಬಾರ್ದು ಅಂದ್ರೆ ನಾವು ಏನ್ ಮಾಡ್ಬೇಕು? ಕೆಲವು ಮುಖ್ಯವಾದ ರೂಲ್ಸ್ ಇದೆ. ಡು ನಾಟ್ ಹೀಟ್ ಮತ್ತೆ ಡು ನಾಟ್ ಹ್ಯಾಮರ್. ಅಂದ್ರೆ ಅವುಗಳನ್ನ ಬೆಂಕಿಯಲ್ಲಿ ಕಾಯಿಸಬಾರ್ದು ಮತ್ತೆ ಸುತ್ತಿಗೆಯಿಂದ ಹೊಡಿಬಾರ್ದು. ಅಂದ್ರೆ ಜೋರಾಗಿ ಕೆಳಗೆ ಕೂಡ ಬೀಳಿಸಬಾರ್ದಲ್ವಾ? ಡು ನಾಟ್ ಡ್ರಾಪ್. ಎಕ್ಸಾಕ್ಟ್ಲಿ. ಹಾಗೆ ಮಾಡಿದ್ರೆ ಮ್ಯಾಗ್ನೆಟ್ಗಳು ಸುಸ್ತಾಗಿ ತಮ್ಮ ಶಕ್ತಿಯನ್ನ ಕಳ್ಕೊಳ್ತವೆ. ಜೊತೆಗೆ ಲೈಕ್ ಮೊಬೈಲ್ ಫೋನ್ಸು ಮತ್ತೆ ರಿಮೋಟ್ ಕಂಟ್ರೋಲ್ಸ್ ಇಂದ ಕೂಡ ದೂರ ಇಡಬೇಕು. ಮತ್ತೆ ಕ್ರೆಡಿಟ್ ಕಾರ್ಡ್ಗಳಿಂದ ಕೂಡ ದೂರ ಇಡಬೇಕು ಅಂತ ಓದಿದ್ದೆ. ಹೌದು ಹೌದು. ಈಗ ಇವುಗಳನ್ನ ಶೇಖರಣೆ ಅಂದ್ರೆ ಲೈಕ್ ಸ್ಟೋರೇಜ್ ಮಾಡೋದು ಹೇಗೆ ಅಂತ ನೋಡೋಣ. ಖಂಡಿತ. ಬಾರ್ ಮ್ಯಾಗ್ನೆಟ್ಸ್ಗಳನ್ನು ಯಾವಾಗ್ಲೂ ಜೋಡಿಯಾಗಿಡ್ಬೇಕು. ಅವುಗಳ ಅನ್ಲೈಕ್ ಪೋಲ್ಸ್ ಅಂದ್ರೆ ಒಂದರ ನಾರ್ತ್ ಪೋಲ್ ಇನ್ನೊಂದರ ಸೌತ್ ಪೋಲ್ ಪಕ್ಕಾ ಬರುವಂತೆ ಇಡಬೇಕು. ಸರಿ. ಆ 2 ಮ್ಯಾಗ್ನೆಟ್ಗಳ ಮಧ್ಯದಲ್ಲಿ ಒಂದು ವುಡನ್ ಸ್ಪೇಸರ್ ಇಡಬೇಕು ಮತ್ತೆ 2 ತುದಿಗಳಲ್ಲಿ ಸಾಫ್ಟ್ ಐರನ್ ಕೀಪರ್ಸ್ ಇಟ್ಟು ಮುಚ್ಚಬೇಕು. ಓಹೋ, ಅಂದ್ರೆ ನಮ್ಮ ನೆಚ್ಚಿನ ಆಟಿಕೆಗಳನ್ನು ಜೋಪಾನ ಮಾಡೋ ಹಾಗೆ. ಹೌದು. ಮ್ಯಾಗ್ನೆಟ್ಗಳ ಶಕ್ತಿ ಉಳಿಯಲು ಅವುಗಳಿಗೆ ಒಂದು ಪುಟ್ಟ ಹಾಸಿಗೆ ಲೈಕ್ ಅ ವುಡನ್ ಸ್ಪೇಸರ್. ಹೌದು. ಮತ್ತೆ ಹೊದಿಕೆ ತರಹ ಆ ಸಾಫ್ಟ್ ಐರನ್ ಕೀಪರ್ಸ್ ಬೇಕು ಅಲ್ವಾ? ತುಂಬಾ ಕ್ಯೂಟ್ ಆದ ಹೋಲಿಕೆ ಇದು. ಹೌದು. ಆ ಸಾಫ್ಟ್ ಐರನ್ ಕೀಪರ್ಸ್ನ ಹೊದಿಕೆ ಮ್ಯಾಗ್ನೆಟ್ನ ಶಕ್ತಿ ಲೀಕ್ ಆಗದಂತೆ ಕಾಪಾಡುತ್ತೆ. ವಾವ್! ನಮ್ಮ ಮನೆಯ ಹೆಡ್ಫೋನ್ನ ಸ್ಪೀಕರ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಕ್ರೇನ್ಗಳವರೆಗೆ ಮ್ಯಾಗ್ನೆಟ್ಗಳು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕೆಲಸ ಮಾಡುತ್ತವೆ. ಅದ್ಭುತ. ದೊಡ್ಡ ಕ್ರೇನ್ಗಳಲ್ಲಿ ಕೂಡ ಮ್ಯಾಗ್ನೆಟ್ಗಳು ಇರುತ್ತೆ ಅನ್ನೋದು ನಿಜಕ್ಕೂ ಗ್ರೇಟ್.